ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವಾಗ ಪರಮ ಪವಿತ್ರವಾದ ಧನುರ್ಮಾಸ ನಡೀತಾ ಇದೆ. ಸಾಧಾರಣವಾಗಿ ಎಲ್ಲಾ ವಿಷ್ಣು ದೇವಸ್ಥಾನಗಳಲ್ಲೂ ಆ ದೇವ್ರದ್ದು ಸುಪ್ರಭಾತ ಇರುತ್ತೆ. ಅದನ್ನ ಓದಿ ಅರ್ಚಕರು ದೇವ್ರನ್ನ ಎಬ್ಬಿಸ್ತಾರೆ. ಈ ಮಾಸದಲ್ಲಿ ಮಾತ್ರ ಎಲ್ಲಾ ವಿಷ್ಣು ದೇವಸ್ಥಾನಗಳಲ್ಲೂ ಸುಪ್ರಭಾತದ ಬದಲು ತಿರುಪ್ಪಾವೈ ಅನ್ನೋ ಒಂದು ತಮಿಳ ರಚನೆಯನ್ನು ಹೇಳಿ ದೇವ್ರನ್ನ ಎಬ್ಬಿಸ್ತಾರೆ. ಇವತ್ತು ನಾವು ಆ ತಿರುಪ್ಪಾವೈ ಅನ್ನೋದು ಏನು, ಅದನ್ನ ಯಾರು ಬರೆದಿದ್ದಾರೆ, ಅದಕ್ಕೆ ಯಾಕೆ ಅಷ್ಟು ಮಹತ್ವ ಬಂತು ಅಂತ ನೋಡೋಣ. ಒಂದು ಬಾರಿ ಶ್ರೀ ಮಹಾವಿಷ್ಣು ಹತ್ರ ಭೂದೇವಿ ಹೇಳ್ತಾರೆ, ನಂಗೂ ನಿಮ್ದು ಸೇವೆ ಮಾಡ್ಬೇಕಂತಿದೆ ಸ್ವಾಮಿ ಅಂತ. ಅದಕ್ಕೆ ಶ್ರೀ ಮಹಾವಿಷ್ಣು ಅಂತಾರೆ, ಆಯ್ತು ಮಾಡು ಅಂತಂತಾರೆ. ಅದಕ್ಕೆ ದೇವಿ ಅಂತಾರೆ, ನಿಮ್ಗೆ ಹೂವುಗಳಂದ್ರೆ ತುಂಬಾ ಇಷ್ಟ ಅಲ್ವಾ, ನೀವು ಅಲಂಕಾರ ಪ್ರಿಯರು, ಹಾಗಾಗಿ ನಂಗೆ ಹೂವಿಂದಾನೇ ಸೇವೆ ಮಾಡ್ಬೇಕಂತಿದೆ ಅಂತಂತಾರೆ. ಆಯ್ತು ಹಾಗೆ ಮಾಡು ಅಂತ ಹೇಳ್ತಾರೆ. ದ್ರವಿಡ ದೇಶದಲ್ಲಿ ಶ್ರೀವಿಲ್ಲಿಪುತ್ತೂರ್ ಅಂತ ಒಂದು ಊರಿರತ್ತೆ. ಆ ಊರಿಗೆ ಬರಕ್ಕೆ ಭೂದೇವಿ ನಿಶ್ಚಯ ಮಾಡ್ಕೊಂತಾರೆ. ಆವಾಗ ಗರುಡ ದೇವರು ಭಗವಂತನ ಹತ್ರ ಹೇಳ್ತಾರೆ, ಸ್ವಾಮಿ ನಂಗೂ ಒಂದು ಆಸೆ ಇದೆ ಅಂತ. ಭಗವಂತ ಹೇಳ್ತಾರೆ, ಏನದು ಅಂತ. ಅದಕ್ಕೆ ಗರುಡ ಅಂತಾನೆ, ಸ್ವಾಮಿ ನಂಗೂ ನನ್ ಮಗಳಿದ್ರೆ ನಿಂಗೆ ಮದ್ವೆ ಮಾಡ್ಬೇಕು ಅಂತ, ನೀನ್ ನನ್ನ ಮಾವ ಅಂತ ಕರಿಬೇಕು ಅಂತ ಇದೆ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಅಂತಾರೆ, ಆಯ್ತು ಹಾಗೆ ಮಾಡೋಣ, ಮುಂದಕ್ಕಾಗತ್ತೆ ಬಿಡು ಅದು ಕೂಡ ಅಂತ ಹೇಳ್ತಾರೆ. ಸೊ ಹಾಗಾಗಿ ಗರುಡ ಕೂಡ ಭೂಲೋಕಕ್ಕೆ ಬರಕ್ಕೆ ನಿಶ್ಚಯ ಮಾಡ್ತಾರೆ. ಅವರು ಶ್ರೀವಿಲ್ಲಿಪುತ್ತೂರಿಗೆ ಬರ್ತಾರೆ. ಶ್ರೀವಿಲ್ಲಿಪುತ್ತೂರಲ್ಲಿ ವಿಷ್ಣುಚಿತ್ತ ಅನ್ನೋ ಒಂದು ಬ್ರಾಹ್ಮಣ ಇರ್ತಾನೆ. ಈ ಬ್ರಾಹ್ಮಣ ಕೃಷ್ಣನ ಮಹಾಭಕ್ತ ಇರ್ತಾನೆ. ತಾನೊಂದು ಹೂವಿನ ತೋಟ ಮಾಡ್ಕೊಂಡಿರ್ತಾನೆ. ಆ ಹೂವು ತಗೊಂಬೋದು, ಹಾರ ಕಟ್ಟೋದು, ಅಲ್ಲಿರೋ ವಟಪತ್ರ ಸಾಯಿ ದೇವಸ್ಥಾನಕ್ಕೆ ಹೋಗಿ ಕೊಟ್ಬಿಟ್ಟು ಬರ್ತಾ ಇರ್ತಾನೆ. ಹಗಲಿಂದ ರಾತ್ರಿ ತನಕ ಕೃಷ್ಣಂದೇ ಜಪ ಮಾಡ್ತಾ ಇರ್ತಾನೆ. ಹೀಗಿರೋವಾಗ ಒಂದ್ ದಿವಸ ಏನಾಗತ್ತೆ ಅಂದ್ರೆ, ವಿಷ್ಣು ಚಿತ್ತ ಹೂ ತರಕ್ಕೆ ತನ್ನ ತೋಟಕ್ಕೆ ಹೋಗ್ತಾನೆ. ಅಲ್ಲಿ ಒಂದ್ ಚಿಕ್ಕ ಮಗುದು ಅಳುಕೆ ಅನ್ಸತ್ತೆ. ಆಶ್ಚರ್ಯ ಆಗೋಗತ್ತೆ, ಎಲ್ಲಿಂದ ಅಳು ಶಬ್ದ ಬರ್ತಾ ಇದೆ ಮಗುದು ಅಂತ ಎಲ್ಲಾ ಕಡೆ ನೋಡ್ತಾನೆ. ಅಲ್ಲಿ ತುಳಸಿ ಗಿಡದ ಕೆಳಗಡೆ ಒಂದ್ ಚಿಕ್ಕ ಮಗು ಇರತ್ತೆ, ಅದು ಅಳ್ತಾ ಇರತ್ತೆ. ಹತ್ತಿರಕ್ಕೆ ಹೋಗಿ ನೋಡಿದ್ರೆ ಅದು ಎಂಥ ಮುದ್ದಾಗಿರತ್ತೆ, ಎಂಥ ಸುಂದರವಾಗಿರತ್ತೆ ಅಂತಂದ್ರೆ, ಲಕ್ಷ್ಮೀ ದೇವಿ ಚಿಕ್ಕ ಮಗು ಆಗಿದ್ರೆ ಹೇಗಿರತ್ತೋ ಹಾಗಿರತ್ತೆ, ಅಂಥ ಚೆನ್ನಾಗಿರತ್ತೆ. ಈ ವಿಷ್ಣು ಚಿತ್ತನ್ಗೆ ತುಂಬಾ ಖುಷಿ ಆಗೋಗ್ಬಿಡತ್ತೆ. ಆವತ್ತಿನ ಹೂವು ಮತ್ತೆ ಆ ಚಿಕ್ಕ ಮಗುನ ಎಲ್ಲ ತಗೊಂಡೋಗಿ ದೇವ್ರ ಪಾದದ ಹತ್ರ ಇಡ್ತಾನೆ, ವಟಪತ್ರ ಸಾಯಿ ದೇವಸ್ಥಾನದಲ್ಲಿ. ಅವಾಗ ಹೇಳ್ತಾನೆ ದೇವ್ರಿಗೆ, ಸ್ವಾಮಿ ನನ್ನ ಹೂ ತೋಟನಲ್ಲಿರೋ ಹೂ ಆಗ್ಲಿ ಸಿಕ್ಕಿರೋ ಮಗು ಆಗ್ಲಿ ಎಲ್ಲ ನಿಂಗೆ ಅರ್ಪಿತ ಸ್ವಾಮಿ ಅಂತ ಹೇಳ್ತಾನೆ. ಅದಕ್ಕೆ ದೇವ್ರು ಆ ವಿಗ್ರಹದಿಂದ ಮಾತಾಡ್ತಾರೆ, ನೋಡು ವಿಷ್ಣು ಚಿತ್ತ, ಈ ಮಗು ನಿನ್ಕೋಸ್ಕರ ಅಂತಾನೆ ಬಂದಿದೆ, ನಿಂದೆ ಇದು, ನೀನ್ ನಿನ್ ಮಗಳಾಗಿ ಇದನ್ನ ಬೆಳೆಸ್ಕೊ ಅಂತ ಹೇಳ್ತಾರೆ. ತನಗ್ ಸಿಕ್ಕಿರೋ ಮಗುನ್ ಕೂಡ ದೇವ್ರು ಕೊಡಕ್ ಹೋಗಿರೋದ್ರಿಂದ ಈ ವಿಷ್ಣು ಚಿತ್ತನ ಆವತ್ತಿಂದಾನು ಊರವರೆಲ್ಲ ಪೆರಿಯಾಳ್ವಾರ್ ಅಂತ ಕರಿತಾ ಇರ್ತಾರೆ. ದೇವ್ರು ಆ ತರ ಆ ಮಗುನ್ ತಗೊಂಡೋಗಿ ನೀನೇ ಬೆಳೆಸ್ಕೊ ಅಂದಿದ್ದಕ್ಕೆ ತುಂಬಾ ಖುಷಿಯಾಗಿ ಪೆರಿಯಾಳ್ವಾರು ದೇವ್ರು ತನಗಿದನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ, ಬಹುಮಾನವಾಗಿ ಕೊಟ್ಟಿದ್ದಾರೆ ಅಂತ ಆ ಮಗುಗೆ ಕೋದೈ ಅಂತ ಹೆಸರಿಡ್ತಾನೆ. ಕೋದೈ ಅಂದ್ರೆ ಬಹುಮಾನ ಅಂತ ಅರ್ಥ. ತಾನು ಕೃಷ್ಣ ಭಕ್ತನಾಗಿದ್ರಿಂದ ಆ ಮಗುನ ಚಿಕ್ಕತನದಿಂದಾನು ಕೃಷ್ಣನ್ ಕತೆ ಹೇಳೋದು, ಕೃಷ್ಣನ್ ಬಾಲ್ಯ ಲೀಲೆಗಳು ಹೇಳೋದು ಎಲ್ಲ ಹೇಳಿ ಬೆಳೆಸ್ತಾ ಇರ್ತಾನೆ. ಹಾಗೆ ತಾನು ಕಟ್ಟೋ ಹೂವನ್ನು ಆ ಮಗುಗೂ ಕಟ್ಟೋದು, ಕಳ್ಸೋದು, ಆಹಾರಗಳನ್ನ ತಗೊಂಡೋಗೋದು, ದೇವಸ್ಥಾನಕ್ಕೆ ಮಗುನ್ ಕರ್ಕೊಂಡೋಗೋದು, ಹೀಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಆ ಮಗುವಿಗೆ ಕೂಡ ಕೃಷ್ಣ ಭಕ್ತಿ ತುಂಬಾ ಜಾಸ್ತಿ ಆಗೋಗತ್ತೆ. ಈ ತರ ಕೃಷ್ಣ ಭಕ್ತಿ, ಕೃಷ್ಣ ಕಥೆಗಳ ಜೊತೆನೆ ಅದು ಬೆಳೆಯುತ್ತೆ. ಆ ಮಗು ಒಂದು 12-14 ವರ್ಷ ಬರೋಷ್ಟೊತ್ತಿಗೆ ಆ ಭಕ್ತಿ ಎಲ್ಲ ಪ್ರೀತಿಯಾಗಿ ಬದಲಾಗತ್ತೆ. ಆವಾಗಿಂದ ಆ ಕೋದೈ ಅನ್ಕೊಂತಾಳೆ, ಕೃಷ್ಣನೇ ನನ್ ಗಂಡ, ಕೃಷ್ಣನ್ನೇ ಮದ್ವೆ ಮಾಡ್ಕೋಬೇಕು ಅಂತ. ಎಲ್ಲಿ ಹೋದ್ರು ಇದೇ ಮಾತು, ಕೃಷ್ಣನ್ ಮದ್ವೆ ಮಾಡ್ಕೊಂತೀನಿ, ಕೃಷ್ಣನೇ ನನ್ ಗಂಡ ಅಂತ ಎಲ್ಲಾ ಕಡೆನೂ ಹೇಳ್ಕೊಂಡ್ ಬರ್ತಾ ಇರ್ತಾಳೆ. ಆ ಊರವರೆಲ್ಲ ಕೂಡ ನಗಕ್ ಶುರು ಮಾಡ್ತಾರೆ, ಈ ಮಗು ಏನಪ್ಪ ಈ ತರ ಅಂತಾಳೆ, ಎಲ್ಲಾದ್ರೂ ದೇವ್ರನ್ನ ಮದ್ವೆ ಮಾಡ್ಕೊಳಕ್ ಆಗತ್ತಾ ಅಂತ ಹಾಸ್ಯನೂ ಮಾಡ್ತಾರೆ ಅವಳನ್ನ ನೋಡಿ.
ಆಮೇಲೆ ಪೆರಿಯಾಳ್ವಾರ್ಗೆ ಹೇಳ್ತಾರೆ, ಸ್ವಲ್ಪ ಬುದ್ಧಿ ಹೇಳು, ನಿನ್ ಮಗಳಿಗೆ ಈ ತರ ಎಲ್ಲ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಪೆರಿಯಾಳ್ವಾರ್ ಮನೆಗ್ ಬಂದು ಕೋದೈನ ವಿಚಾರಿಸ್ತಾನೆ, ಏನಮ್ಮ ಹೀಗೆಲ್ಲ ಹೇಳ್ತಾ ಇದ್ಯಂತೆ ಊರಲ್ಲಿ ಅಂತ. ಅದಕ್ಕೆ ಕೋದೈ ಹೇಳ್ತಾಳೆ, ಹೌದಪ್ಪ, ನಾನ್ ಯಾವತ್ತಿಗಾದ್ರೂ ಕೃಷ್ಣನ್ನೇ ಮದ್ವೆ ಮಾಡ್ಕೊಂಬೋದು, ನಾನು ಇನ್ಯಾರನ್ನೂ ಮದ್ವೆ ಮಾಡ್ಕೊಂಬಲ್ಲ. ಪೆರಿಯಾಳ್ವಾರ್ ಅಂತಾನೆ, ನಿನ್ ಭಕ್ತಿ ಮೇಲೆ ನಿಂಗೆ ಅಷ್ಟು ನಂಬಿಕೆ ಇದೆಯಾ ಕೋದೈ ಅಂತ ಕೇಳ್ತಾನೆ. ಅದಕ್ಕೆ ಕೋದೈ ಅಂತಾಳೆ, ಹೌದಪ್ಪ, ನಂಗೆ ನಂಬಿಕೆ ಇದೆ, ನಾನು ಭಕ್ತಿಯಿಂದ ಕೃಷ್ಣನ ಪ್ರಾರ್ಥನೆ ಮಾಡ್ತೀನಿ, ಪ್ರೀತಿಸ್ತೀನಿ, ನಂಗೆ ಕೃಷ್ಣನೇ ಬಂದು ಮದ್ವೆ ಮಾಡ್ಕೊಂತಾನೆ ಅಂತ ಹೇಳ್ತಾಳೆ. ಅಷ್ಟೊತ್ತು ಕೃಷ್ಣ ಏನ್ ಈ ಭೂಲೋಕದಲ್ಲಿ ಇರಲ್ವಲ್ವಾ. ಅದಕ್ಕೆ ಪೆರಿಯಾಳ್ವಾರ್ ಅಂತಾರೆ, ಈ ಭಾರತ ದೇಶದಲ್ಲಿ 105 ವಿಷ್ಣು ದೇವಸ್ಥಾನಗಳಿದೆ, ವಿಷ್ಣು ರೂಪಗಳಿದೆ, ಅದರಲ್ಲಿ ನೀನ್ ಯಾವ ವಿಷ್ಣು ರೂಪನ ಇಷ್ಟ ಪಡ್ತಾ ಇದೀಯಮ್ಮ ಅಂತ ಕೇಳ್ತಾರೆ. ಆ 105 ವಿಷ್ಣು ರೂಪಗಳನ್ನು ಕರೆಸ್ತಾರೆ. ಅಂದ್ರೆ ಪೆರಿಯಾಳ್ವಾರ್ದು ಭಕ್ತಿ ಅಷ್ಟು ದೊಡ್ಡದು ಅಂತ ಅರ್ಥ. 105 ಜನ ವಿಷ್ಣು ರೂಪಗಳು ಬಂದಿದ್ದಾಗ ಕೋದೈ ಶ್ರೀರಂಗಮಲ್ಲಿರೋ ರಂಗನಾಥ ಸ್ವಾಮಿನ ಸೆಲೆಕ್ಟ್ ಮಾಡ್ಕೊಂತಾರೆ. ಆವಾಗ ಪೆರಿಯಾಳ್ವಾರ್ ಬೇರೆ ರೂಪಗಳಿಗೆ ಕ್ಷಮಾಪಣೆ ಬೇಡಿದ್ದಾಗ ಅವ್ರಂತಾರೆ, ಎಲ್ಲ ನಾನೇ, ಏನು ತೊಂದ್ರೆ ಇಲ್ಲ, ಶ್ರೀರಂಗನಾಥನ್ನೇ ಮದುವೆ ಮಾಡ್ಕೊ ಅಂತ ಹೇಳಿ ಅಂತರ್ಧಾನ ಆಗ್ತಾರೆ. ಆವಾಗ ಪೆರಿಯಾಳ್ವಾರ್ ಅಂತಾರೆ ಕೋದೈಗೆ, ನೀನು ಕಾತ್ಯಾಯನಿ ವ್ರತ ಮಾಡಮ್ಮ, ಕಾತ್ಯಾಯನಿ ವ್ರತ ಮಾಡಿದ್ದೆ ನಿನ್ಗೆ ಖಂಡಿತವಾಗ್ಲೂ ನಿನ್ ಕೇಳಿದ ಗಂಡನೇ ನಿಂಗ್ ಬರ್ತಾನೆ ಅಂತ ಹೇಳ್ತಾರೆ. ಮಾರನೇ ದಿವಸ ಕೋದೈ ಹೋಗಿ ತನ್ನ ಗೆಳತಿಯರ ಜೊತೆಲಿ ಹೇಳ್ತಾಳೆ, ನಾವೆಲ್ಲರೂ ಸೇರ್ಕೊಂಡು ಕಾತ್ಯಾಯನಿ ವ್ರತ ಮಾಡೋಣ, ಆವಾಗ ನಾವು ಕೇಳಿದ ಗಂಡನೇ ನಮ್ಗೆ ಸಿಗ್ತಾನೆ ಅಂತ. ಅವರು ಸರಿ ಅಂತಾರೆ. ಮಾರನೇ ದಿವಸದಿಂದ ಎಲ್ಲರೂ ಸೇರ್ಕೊಂಡು ಕಾತ್ಯಾಯನಿ ವ್ರತ ಪ್ರಾರಂಭ ಮಾಡ್ತಾರೆ. ಆವಾಗ ಕೋದಯಿ ವಟಪತ್ರ ಸಾಯಿನೇ ಕೃಷ್ಣನಾಗೆ, ಆ ದೇವಸ್ಥಾನವನ್ನೇ ಕೃಷ್ಣನ ಮನೆಯಾಗೆ, ಆ ಶ್ರೀವಿಲ್ಲಿ ಪುತ್ತೂರ್ನೇ ನಂದ ಗೋಕುಲ ಆಗೆ, ತಾನು ತನ್ನ ಗೆಳತಿಯರೇ ಗೋಪಿಕೆಯರಾಗಿ ಭಾವಿಸ್ತಾಳೆ. ಭಾವಿಸಿ ಕಾತ್ಯಾಯನಿ ವ್ರತ ಮಾಡಿದ 30 ದಿವಸವು ಬೆಳಗಾಗೆದ್ದು 4 ಗಂಟೆಗೆ ಎದ್ದು ನದಿ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡ್ಕೊಂಡು ಗೆಳತಿಯರ್ ನೆಬ್ಸಿ, ಅವ್ರು ಎದ್ದಿಲ್ಲ ಅಂದ್ರೂ ಕೂಡ ಅವ್ರ ಹತ್ರಗ್ ಹೋಗಿ ದಿವಸ ಅವ್ರ ಹತ್ರ ಒಂದು ಪಾಶುರಂ, ಅದೇ 30 ದಿವಸ ದೇವಿ ಅವ್ರಿಗೆ ಹೇಳೋ 30 ಪಾಶುರಗಳನ್ನೇ ತಿರುಪ್ಪಾವೈ ಪಾಶುರಂ ಅಂತಾರೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ ಒಟ್ಟಿಗೆ. ಈ 30 ಪಾಶುರಗಳಲ್ಲಿ ಕೂಡ ದೇವಿ ಕೃಷ್ಣನ ಕತೆ, ಕೃಷ್ಣನ ಬಾಲ್ಯ ಲೀಲೆಗಳು ಅವೇ ಹೇಳಿರ್ತಾಳೆ. ಒಂದ್ ದಿವಸ ಕೋದೈ ಏನ್ ಅನ್ಕೊಂತಾಳೆ ಅಂದ್ರೆ, ಹಾರಗಳು ಬದಲಾಯಿಸ್ಕೊಂಡ್ರೆ ಮದ್ವೆ ಆಗೋಗಿದ್ದಾಗೆ ಅಲ್ವಾ, ನಾನ್ ಯಾಕೆ ಒಂದು ಹಾರ ಮಾಡಿ ನಾನ್ ಹಾಕೊಂಡು ದೇವ್ರು ಕಲ್ಸ್ಬಿಟ್ರೆ, ದೇವ್ರು ಅದನ್ನ ಹಾಕೊಂಡ್ಬಿಟ್ರೆ ನಮ್ ಮದ್ವೆ ಆಗೋಗಿದ್ದಾಗೆ ಅಲ್ವಾ, ಹಾಗೆ ಮಾಡ್ತೀನಿ ನಾನು ಅನ್ಕೊಂಡು ಒಂದ್ ದಿವಸ ಒಂದ್ ದೊಡ್ಡ ಹಾರವನ್ನ ಮಾಡ್ತಾಳೆ. ಅದನ್ನ ಮಾಡಿ ತಾನ್ ಹಾಕೊಂಡು ಆ ಕಡೆ ಈ ಕಡೆ ತಿರ್ಕೊಂಡು ಖುಷಿಯಾಗೆ ಕನ್ನಡಿನಲ್ಲಿ ನೋಡ್ಕೊಂಡು ಖುಷಿಯಾಗಿರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಪ್ಪ ಬರ್ತಾರೆ. ಗಾಬರಿಯಾಗಿ ಆ ಹಾರವನ್ನು ತೆಗೆದು ಹೂ ಬುಟ್ಟಿನಲ್ಲಿಟ್ಟು ತಂದೆ ಕೊಟ್ಬಿಡ್ತಾಳೆ. ಪೆರಿಯಾಳ್ವಾರ್ ತಗೊಂಡೋಗಿ ದೇವಸ್ಥಾನದಲ್ಲಿ ಕೊಡ್ತಾರೆ ಸ್ವಾಮಿಗೆ ಹಾಕಕ್ಕೆ. ಅಲ್ಲಿರೋ ಅರ್ಚಕರು ಆ ಹಾರ ತೆಗೆದು ದೇವ್ರಿಗೆ ಹಾಕಕ್ ಹೋಗ್ತಾರೆ, ಅದರಿಂದ ದೊಡ್ಡ ಕೂದಲೊಂದು ಹೊರಗ್ ಬರುತ್ತೆ. ಅವರು ಪೆರಿಯಾಳ್ವಾರ್ನ ತುಂಬಾ ಬೈತಾರೆ, ನೀನೇನು ಯಾರೋ ಹಾಕೊಂಡಿರೋ ಹಾರನೆಲ್ಲ ತಂದು ಕೊಡ್ತೀಯ ದೇವ್ರಿಗೆ ಹಾಕಕ್ಕೆ, ಏನು ಬೇಕಾಗಿಲ್ಲ ತಗೊಂಡೋಗು ಅಂತ ಅವಮಾನ ಮಾಡಿ ಕಳ್ಸ್ಬಿಡ್ತಾರೆ. ಪೆರಿಯಾಳ್ವಾರ್ ಆ ಹಾರವನ್ನು ವಾಪಸ್ ತರ್ತಾ ಹತ್ಕೊಂಡು ಮನೆಗ್ ಬರ್ತಾರೆ. ಬಂದು ಮಗಳನ್ನ ಚೆನ್ನಾಗ್ ಬೈತಾರೆ, ನೀನ್ ಈ ತರ ಚಿಕ್ಕ ಮಕ್ಕಳ ಚೇಷ್ಟೆ ಮಾಡ್ತೀಯ ಅನ್ಕೊಂಡಿಲ್ಲ, ದೇವ್ರ ಹತ್ರ ಏನ್ ಪರಿಹಾಸ ಅಮ್ಮ ನಿಂಗೆ ಅಂತ ಎಲ್ಲ ಬೈತಾರೆ. ಬೈದನ್ ತಗೋ, ನಿನ್ ಹಾರ ನೀನೇ ತಗೋ ಅಂತ ಹೇಳಿ ತಾನು ಮತ್ತೆ ಹಾಗೆ ಹತ್ಕೊಂಡೆ ಮತ್ತೆ ಹೂ ತೋಟದಿಂದ ಮತ್ತೆ ಹೂವು ತುಳಸಿ ಎಲ್ಲ ತಂದು ಹಾರ ಕಟ್ಟಿ ಮತ್ತೆ ತಗೊಂಡೋಗಿ ಅರ್ಚಕರಿಗೆ ಕೊಡ್ತಾರೆ, ಇದನ್ನ ಹಾಕಿ ಇವಾಗ ನಾನೇ ಕಟ್ಕೊಂಡ್ ಬಂದಿದ್ದೀನಿ ಅಂತ. ಅರ್ಚಕರು ಆ ಹಾರ ಹಾಕಕ್ ಹೋಗ್ತಾರೆ. ದೇವ್ರ ವಿಗ್ರಹದಿಂದ ಮಾತು ಬರುತ್ತೆ, ನೋಡು ಇದು ಹಾರ ನಂಗೆ ಬೇಕಾಗಿಲ್ಲ, ನಂಗೆ ಕೋದೈ ಹಾಕೊಂಡಿರೋ ಹಾರನೇ ಬೇಕು, ನಂಗೆ ಅದೇ ಇಷ್ಟ ಅಂತ ಹೇಳ್ತಾರೆ. ಪೆರಿಯಾಳ್ವಾರ್ಗೆ ಅಲ್ಲಿರೋ ಅರ್ಚಕರಿಗೆ ತುಂಬಾ ಆಶ್ಚರ್ಯ ಆಗೋಗತ್ತೆ, ಇದೇನಿದು ದೇವ್ರು ಹೀಗೆ ಹೇಳ್ತಾ ಇದ್ದಾರೆ ಅಂತ. ಅರ್ಚಕರು ಪೆರಿಯಾಳ್ವಾರ್ಗೆ ಹೇಳ್ತಾರೆ, ಹೋಗಿ ಆ ಹಾರವನ್ನೇ ತಗೊಂಡ್ ಬಾ, ದೇವ್ರಿಗೆ ಅದೇ ಹಾರ ಇಷ್ಟ ಅಂತೆ ಅಂತ. ಸರಿ ಅಂತ ಪೆರಿಯಾಳ್ವಾರ್ ಓಡ್ಕೊಂತ ಮನೆಗ್ ಬಂದು ಮಗಳ ಹತ್ರ ಇರೋ ಆಹಾರವನ್ನು ತಗೊಂಡು
ಬಂದು ದೇವ್ರಿಗೆ ಆಹಾರವನ್ನೇ ಅರ್ಪಣೆ ಮಾಡಿದ್ರೆ ಅರ್ಚಕರು ಅದನ್ನ ಹಾಕ್ತಾರೆ. ಮತ್ತೆ ಮನೆಗ್ ಬಂದ್ಮೇಲೆ ಮಗಳು ಅಳ್ತಾ ಇದ್ರೆ ಅವಾಗ ಸಮಾಧಾನ ಮಾಡ್ತಾರೆ. ಇಲ್ಲಮ್ಮ ಅಳ್ಬೇಡ, ದೇವ್ರು ನಿನ್ ಹಾರ ಸ್ವೀಕಾರ ಮಾಡಿದ್ದಾನೆ, ನಿನ್ನನ್ನು ಸ್ವೀಕಾರ ಮಾಡ್ತಾನೆ ಖಂಡಿತವಾಗ್ಲು ಅಂತ ಹೇಳಿ ಸಮಾಧಾನ ಮಾಡ್ತಾರೆ. ಒಂದ್ ದಿವಸ ಕೋದೈಗೆ ಕನ್ಸಲ್ಲಿ ಶ್ರೀರಂಗನಾಥ ಬಂದು ಪಲ್ಲಕ್ಕಿನಲ್ಲಿ ಬಂದು ದೇವಿನ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಕೊಂಡಿದ್ದಾಗೆ ಕನ್ಸು ಬರುತ್ತೆ. ಅದನ್ನ ತಂದೆಗೆ ಹೇಳ್ತಾಳೆ. ಆ ತಂದೆ ತುಂಬಾ ಸಂತೋಷ ಪಟ್ಟು ಮನೆ ಹೊರಗಡೆ ಇರೋ ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಇದನ್ನೇ. ಅಷ್ಟೊತ್ತಿಗೆ ಆ ಕಡೆಯಿಂದ ಪಲ್ಲಕ್ಕಿ ಯಾವ್ದೋ ಬರ್ತಾ ಇರುತ್ತೆ, ಸುಮಾರು ಜನ ಬರ್ತಾ ಇರ್ತಾರೆ. ಆ ಪಲ್ಲಕ್ಕಿ ಇವ್ರ ಮನೆ ಹತ್ರನೇ ಬಂದ್ ನಿಲ್ಲತ್ತೆ. ಅದರಿಂದ ಒಂದ್ 25-26 ವರ್ಷದ ಹುಡುಗ ಬಂದು ಕೆಳಗಿಳಿತಾರೆ. ಆ ಹುಡುಗ ಈ ಪೆರಿಯಾಳ್ವಾರ್ನ ಕೇಳ್ತಾರೆ, ನಿಮ್ ಮನೆಯಲ್ಲಿರೋ ಒಂದು ಮಣಿ ನಂಗೆ ಬೇಕಾಗಿದೆ ಅಂತ. ಅದಕ್ಕೆ ಪೆರಿಯಾಳ್ವಾರ್ ಅಂತಾನೆ, ನಾನು ಹೂ ಕಟ್ಟೋನು, ನನ್ನ ಹತ್ರ ಏನ್ ಮಣಿ ಇರಕ್ ಸಾಧ್ಯ, ನನ್ನ ಹತ್ರ ಯಾವ ಮಣಿನೂ ಇಲ್ಲ ಅಂತಾನೆ. ಅದಕ್ಕೆ ಆ ಹುಡುಗ ಅಂತಾನೆ, ಇಲ್ಲ ನಿಮ್ ಮನೆಯಲ್ಲಿ ಕೋದೈ ಅನ್ನೋ ಮಣಿ ಇದೆ, ಅದು ಬೇಕು ನಂಗೆ ಅಂತ ಹೇಳ್ತಾರೆ. ಅವಾಗ ಆಶ್ಚರ್ಯವಾಗಿ ಆ ಹುಡುಗನ್ನ ಈ ಪೆರಿಯಾಳ್ವಾರ್ ನೋಡ್ತಾರೆ. ಗೊತ್ತಾಗ್ಬಿಡತ್ತೆ ಭಗವಂತನೇ ಬಂದಿದ್ದು. ಸಂತೋಷವಾಗಿ ಮನೆ ಒಳಗಡೆಗೆ ಹೋಗಿ ಮಗಳನ್ನ ಕರ್ಕೊಂಡು ಬಂದು ರಂಗನಾಥನಿಗೆ ಕೊಡ್ತಾನೆ. ರಂಗನಾಥ ಆ ಕೋದೆಯನ್ನು ಕರ್ಕೊಂಡು ಪಲ್ಲಕ್ಕಿನಲ್ಲಿ ಅಲ್ಲಿರೋ ಮದುವೆ ಮಂಟಪಕ್ಕೆ ಹೋಗಿ ವಿಜೃಂಭಣೆಯಿಂದ ಪೆರಿಯಾಳ್ವಾರ್ ಸಮಕ್ಷದಲ್ಲಿ ಮದುವೆ ಮಾಡ್ಕೊಂತಾರೆ. ಆ ಊರವ್ರಿಗೆ ಆವಾಗ ಗೊತ್ತಾಗಲ್ಲ ದೇವ್ರೇ ಬಂದು ಆ ಹುಡುಗಿನ ಮದ್ವೆ ಮಾಡ್ಕೊಂತ ಇದ್ದಾರೆ ಅಂತ. ಮದ್ವೆ ಆದ್ಮೇಲೆ ಪೆರಿಯಾಳ್ವಾರ್ ಜೊತೆಯಲ್ಲಿ ಕೋದೈ ಜೊತೆಯಲ್ಲಿ ಶ್ರೀರಂಗನಾಥ ಶ್ರೀರಂಗಂಗೆ ಬರ್ತಾರೆ. ಪಲ್ಲಕ್ಕಿ ಇಳಿದು ಕೋದೈ ಕೈ ಹಿಡ್ಕೊಂಡು ದೇವಸ್ಥಾನ ಒಳಗಡೆ ಹೊರಡ್ತಾರೆ. ಪೆರಿಯಾಳ್ವಾರ್ ಕೂಡ ಅವ್ರ ಹಿಂದೆ ಬರಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಅವ್ರು ತುಂಬಾ ಫಾಸ್ಟ್ ಆಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಕೋದೈ ಮತ್ತು ಶ್ರೀರಂಗನಾಥ ಹಿಂದೆ ಪೆರಿಯಾಳ್ವಾರ್ ಓಡ್ತಾ ಇರ್ತಾರೆ. ದೇವಸ್ಥಾನ ಒಳಗಡೆ ಒಂದು ಮಂಟಪ ಆದ್ಮೇಲೆ ಒಂದು ಮಂಟಪ ಆ ತರ ಆಗಿ ಗರ್ಭಗುಡಿಗೆ ಬಂದು ಶ್ರೀರಂಗನಾಥ ಅಲ್ಲಿರೋ ಮೂಲ ವಿಗ್ರಹದಲ್ಲಿ ಸೇರ್ಬಿಡ್ತಾರೆ. ಕೋದೈ ಅಲ್ಲಿರೋ ವಿಗ್ರಹದ ಪಾದದ ಹತ್ರ ಕೂತ್ಕೊಂಡ್ಬಿಡ್ತಾರೆ. ಹಾಗೆ ಅಂತರ್ಧಾನವಾಗ್ಬಿಡ್ತಾರೆ. ಸೊ ಇದೆಲ್ಲ ಪೆರಿಯಾಳ್ವಾರು ಮತ್ತೆ ಅಲ್ಲಿರೋ ಅರ್ಚಕರೆಲ್ಲ ನೋಡ್ತಾರೆ. ಅವ್ರಿಗೆಲ್ಲ ಆಶ್ಚರ್ಯ ಅಂದ್ರೆ ಅಂಥ ಆಶ್ಚರ್ಯ ಆಗ್ಬಿಡುತ್ತೆ. ಅವಾಗ ಪೆರಿಯಾಳ್ವಾರ್ ಸ್ವಾಮಿನ್ ಕೇಳ್ತಾರೆ, ಸ್ವಾಮಿ ನೀನ್ ನನ್ ಮಗಳನ್ನಾದ್ರೆ ಸ್ವೀಕರಿಸ್ದೀಯ, ನನ್ನ ಸ್ವೀಕರಿಸ್ಲಿಲ್ವಲ್ಲ ಸ್ವಾಮಿ, ನನ್ ಯಾಕೆ ಬಿಟ್ಟು ಹೋದಿ, ನಂಗೂ ನಿನ್ ಜೊತೆಲಿ ಬರೋದಿತ್ತು ಅಂತ. ಹಾಗೇನು ಇಲ್ಲ ಮಾವ, ನಿಮ್ಮನ್ನು ನನ್ ಜೊತೆಲ್ಲೇ ಸೇರ್ಸ್ಕೊಂತೀನಿ. ಆದ್ರೆ ಅದಕ್ಕನ್ನ ಮುಂದೆ ನಂದು ಮತ್ತು ಕೋದೈದು ಒಂದು ದೇವಸ್ಥಾನ ಶ್ರೀವಿಲ್ಲಿಪುತ್ತೂರಲ್ಲಿ ಮಾಡಿ ಅದಾದ್ಮೇಲೆ ನಿಮ್ಮನ್ನು ನಾನೇ ಸೇರ್ಸ್ಕೊಂತೀನಿ ಅಂತ ಹೇಳ್ತಾರೆ ದೇವರು. ಆವಾಗ ಪೆರಿಯಾಳ್ವಾರು ಖುಷಿಯಾಗಿ ಶ್ರೀವಿಲ್ಲಿಪುತ್ತೂರಿಗೆ ಬಂದು ಶ್ರೀರಂಗನಾಥ ಮತ್ತು ಕೋದೈದು ಒಳ್ಳೆ ದೊಡ್ಡ ದೇವಸ್ಥಾನ ಒಂದು ಕಟ್ಟಿಸಿ ದೇವರಲ್ಲಿ ಐಕ್ಯ ಆಗ್ತಾರೆ. ಧನುರ್ಮಾಸದಲ್ಲಿ ಕೋದೈ ಕಲ್ಯಾಣ ಕೇಳೋದ್ರಿಂದ ಮತ್ತು ತಿರುಪ್ಪಾವೈ ಪಾಶುರಗಳು ಓದೋದ್ರಿಂದ ಮದ್ವೆ ಆಗದೆ ಇರೋರ್ಗ್ ಮದುವೆ, ಮಕ್ಕಳಾಗದೆ ಇರೋರ್ಗ್ ಮಕ್ಕಳು ಆಗ್ತಾರೆ. ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲ ಬರುತ್ತೆ. ಯಾಕೆ ಅಂದ್ರೆ ಇದು ಕೃಷ್ಣನ್ ಕಥೆ ಆಗಿದ್ರಿಂದ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.